ಹಲೋ ಆತ್ಮೀಯರೇ, ಆಧ್ಯಾತ್ಮಿಕ ವಿಜ್ಞಾನದ ಈ ಸ್ಪಿರಿಚುವಲ್ ಸೈನ್ಸ್ನ ನಿಗೂಢ ಸತ್ಯಗಳನ್ನು ಅಂತ ಹೇಳ್ಬೋದು. ಅಂದರೆ ಆ್ಯಕ್ಚುಯಲ್ ವಿಜ್ಞಾನದ ಒಂದು ಸತ್ಯಗಳನ್ನು ಹೇಳುವಂಥ ಈ ಸ್ಪಿರಿಚುವಲ್ ಸೈನ್ಸ್ನ ಪೀಸ್ಫುಲ್ನೆಸ್ ಆ್ಯಪ್ಗೆ ತಮಗೆಲ್ಲರಿಗೂ ಆತ್ಮೀಯ ಹಾಗೂ ಆಧಾರದ ಸ್ವಾಗತ. ಈಗ ಸುಮಾರು 15 ದಿವಸಗಳಿಂದ 15 ಸಂಚಿಕೆಗಳಲ್ಲಿ ಆಧ್ಯಾತ್ಮಿಕ ವಿಜ್ಞಾನದ ಅಂದರೆ ಸ್ಪಿರಿಚುವಲ್ ಸೈನ್ಸಲ್ಲಿ ಏನೆಲ್ಲ ವಿಧಾನಗಳಿವೆ, ಅಂದರೆ ಮೊಡಾಲಿಟೀಸ್ ಏನೇನಿದೆ ಅಂತ ನಾನೆಲ್ಲ ಹೇಳ್ತಾ ಬಂದಿದ್ದೀನಿ. ಅದರಲ್ಲಿ ತುಂಬ ನಾನು ಡೀಟೇಲಾಗಿ ಹೋಗಿದ್ದು ಎನ್ ಎಲ್ ಪಿಯಲ್ಲಿ ನಮಗೆ ಏನೆಲ್ಲ ಉಪಯೋಗ ಆಗಿದೆ ಅಂತ ಸುಮಾರು 1 ಅವರ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇವತ್ತು ಹೇಳೋ ಒಂದು ಬ್ಯೂಟಿಫುಲ್ ಟೆಕ್ನಿಕ್ ಅಂದರೆ EFT ಅಂತ, ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ. ಇದನ್ನು ಕಂಡುಹಿಡಿದವರು ಗ್ಯಾರಿ ಕ್ರೇಗ್ ಅಂತ ಒಬ್ಬ ಸೈಕಾಲಜಿಸ್ಟ್, ಅಂದರೆ ಮನೋವಿಜ್ಞಾನಿ. ಅವರು ಇನ್ನೊಬ್ಬರು ಇದ್ದಾರೆ, ಒಬ್ಬರು ಇಂಜಿನಿಯರು. ಅವರಿಬ್ಬರು ಸೇರಿಬಿಟ್ಟು ಈ ಬ್ಯೂಟಿಫುಲ್ ಸೈನ್ಸನ್ನು ಕಂಡುಹಿಡಿದವರು. ಸೊ ಇದರ ಮೇನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಒಟ್ಟು 9 ಪಾಯಿಂಟ್ಸ್ ಬರುತ್ತೆ. ಅಂದರೆ ಆಕ್ಯುಪಂಕ್ಚರ್ ಪಾಯಿಂಟ್ಸ್ ಅಂತ ಕರಿತೀವಿ. ಆಕ್ಯುಪಂಕ್ಚರ್ ಪಾಯಿಂಟ್ಸ್ ಏನು ಅಂತಂತ ನಾನು ನಿನ್ನೆ ಆಗಲೇ ಒಂದು ವಿಡಿಯೋದಲ್ಲಿ ನಾನು ಈ ಥರ ಟ್ಯಾಪ್ ಮಾಡಿ ತೋರಿಸಿದ್ದೇನೆ. ಸೊ ರಿಕ್ಯಾಪ್ ಮಾಡಬೇಕಂದ್ರೆ, ಅದು ಫಸ್ಟು ಕರಾಟೆ ಚಾಪ್ ಅಂತ ಬರುತ್ತೆ. ಇಲ್ಲಿ ಕರಾಟೆಯನ್ನು ಹೊಡೆಯೋ ಜಾಗದಲ್ಲಿ ಟ್ಯಾಪ್ ಮಾಡೋದು ಸುಮಾರು 7ರಿಂದ 8 ಸಾರಿ. ಇದಕ್ಕೆ 7ರಿಂದ 8 ಸಾರಿ ಅಂತ ನಾವೇನು ಇದಕ್ಕೆ ಎಣಿಸಿ ಮಾಡೋದಿಲ್ಲ, ಒಂದು ರಿದಮಿಕ್ಕಾಗಿ ಒಂದು ರಿದಮ್ ಆಗಿ ಟ್ಯಾಪ್ ಮಾಡ್ತಾ ಇರ್ತೀವಿ. ಸೊ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಇಲ್ಲಿ 2 ಕಣ್ಣುಗಳ ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆ, ಈ ಜಾಗದಲ್ಲಿ ಐಬ್ರೋ ಪಾಯಿಂಟ್ ಅಂತ ಕರೀತಾರೆ. ಮೂರನೇದಾಗಿ ಕಣ್ಣಿನ ಸೈಡಲ್ಲಿ ಪಕ್ಕದಲ್ಲಿ ಒಂದು ಬೋನ್ ಬರುತ್ತೆ, ಇಲ್ಲಿ ಆ ಬೋನಿನ ಮೇಲೆ. ನೆಕ್ಸ್ಟ್ ಬರೋದು ಈ ಕಣ್ಣಿನ ಕೆಳಗಡೆ ಈ ಒಂದು ಮೂಳೆ ಭಾಗ ಬರುತ್ತೆ, ಈ ಪಾಯಿಂಟು. ನೆಕ್ಸ್ಟ್ ಬಂದ್ಬಿಟ್ಟು ಈ ಮೂಗಿನ ಕೆಳಗಡೆ, ಮೂಗು ಮತ್ತು ತುಟಿಗಳ ಮಧ್ಯದಲ್ಲಿ ಒಂದು ಈ ಥರ ಪೋರ್ಷನ್ ಬರುತ್ತಲ್ಲ, ಆ ಭಾಗ. ನೆಕ್ಸ್ಟ್ ಬರೋದು ತುಟಿಗಿಂತ ಕೆಳಗಡೆ. ನೆಕ್ಸ್ಟ್ ಬರೋದು ಇಲ್ಲಿ ಕಾಲರ್ ಬೋನ್ ಬರುತ್ತಲ್ಲ, ಈ ಥರ ಒಂದು ವಿ ಶೇಪು, ಅದಕ್ಕಿಂತ 2 ಇಂಚ್ ಕೆಳಗಡೆ. ನೆಕ್ಸ್ಟು ಇನ್ನೊಂದು ಪಾಯಿಂಟು ಈ ಆರ್ಮ್ ಪಿಟ್ ಅಂತ ಕರಿತಲ್ಲ, ಅಂದರೆ ತೋಳು ಭುಜದ ಒಂದು ಒಳಗಡಿನ ಭಾಗ, ಅದರಿಂದ 2ರಿಂದ 3 ಇಂಚ್ ಕೆಳಗಡೆ. ಸೊ ಇಷ್ಟು ಪಾಯಿಂಟ್ಗಳಲ್ಲಿ ನಾವು ಟ್ಯಾಪ್ ಮಾಡ್ತಾ ಹೋಗ್ತೇವೆ. ಸೊ ಇದು ಸೈನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇದು ಕಂಬೈನ್ ಮಾಡಿರೋದು ನಮ್ಮ ಏನ್ಷಿಯಂಟ್ ಸೈನ್ಸ್ ಮತ್ತು ಚೈನೀಸ್ ಸೈನ್ಸ್ ಮತ್ತು ಸೈಕಾಲಜಿ, ಮೂರನ್ನು ಕೂಡ ಕಂಬೈನ್ ಮಾಡಿರೋದು ಒಂದು ಬ್ಯೂಟಿಫುಲ್ ವಿಜ್ಞಾನ ಇದು. ಸೊ ತಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ನಮ್ಮ ಆದಿಯೋಗಿಗಳ ಕಾಲದಲ್ಲಿ ನಮ್ಮಲ್ಲಿ 7 ಥರ ಚಕ್ರಗಳಿದೆ ಅಂತ ಹೇಳ್ತೀವಿ. ಇನ್ನು ಡೀಪಾಗಿ ಹೇಳಬೇಕಂದ್ರೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರ ಅಂತ 7 ಚಕ್ರಗಳು ಬರುತ್ತೆ. ಈ 7 ಚಕ್ರಗಳು ನಮ್ಮ ನರಮಂಡಲಗಳು ಎಲ್ಲ ಸೂಕ್ಷ್ಮ ನರಮಂಡಲಗಳು ಅಂತ ಕರಿತೇವೆ. ಅದಕ್ಕೆ ಆ ನರಮಂಡಲಗಳಿಗೆ ಕನೆಕ್ಟ್ ಆಗಿರುವಂಥ ಈ 7 ಚಕ್ರಗಳು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಈ 7 ಚಕ್ರಗಳದು ಕಂಟ್ರೋಲ್ ಮಾಡ್ತಾ ಇರೋದು ಅಂತ ಎಲ್ಲರಿಗೂ ಗೊತ್ತು. ಆದರೆ ಈ 7 ಚಕ್ರಗಳು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ 3 ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಇದರ ಈ ಸೈನ್ಸಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಇವತ್ತು ಥಿಯರಿ ಪಾಠ ಆಗಿರ್ಬೋದು, ಬಟ್ ಆದರೆ ಇದು ಬ್ಯೂಟಿಫುಲ್ ಸೈನ್ಸ್ ಆಗುತ್ತೆ. ಕೆಲವು ಕಥೆಗಳ ಮೂಲಕ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಓಕೆ, ಈ 7 ಚಕ್ರಗಳು ಸರಿಯಾಗಿ ನಡಿಬೇಕು ಅಂದರೆ ಹೆಂಗೆ ಅಂತಂತ ತುಂಬ ಟೆಕ್ನಿಕಲಿ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಇವಾಗ ನಮ್ಗೆ ಟೇಬಲ್ ಫ್ಯಾನ್ ಗೊತ್ತಲ್ಲ, ಟೇಬಲ್ ಮೇಲೆ ತಿರುಗುವಂಥ ಫ್ಯಾನ್, ಅದು ನಮ್ಮ 7 ಚಕ್ರಗಳನ್ನು ತಂದ್ಕೊಂಬಿಡಿ. ಈ ಫ್ಯಾನಲ್ಲಿರೋ ರೆಕ್ಕೆಗಳು ಬರ್ತಾವಲ್ಲ, ಅಕಸ್ಮಾತ್ ಏನಾದ್ರು ಸ್ವಲ್ಪ ಬೆಂಡಾಗಿತ್ತು ಅಂತಂದರೆ ಫ್ಯಾನ್ ಆನ್ ಮಾಡೋದು ಯಾವ ರೀತಿ ಬರುತ್ತೆ? ಸೌಂಡು ಟಕ 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 ಬರ್ತಾನೆ ಸೌಂಡು. ಆ ಸೌಂಡ್ ಅಂದರೆ
ನಮ್ಮ ಚಕ್ರಗಳಲ್ಲಿ ಅಲೈನ್ಮೆಂಟ್ ಇಲ್ಲ ಅಂತ. ಅಲೈನ್ಮೆಂಟ್ ಇಲ್ಲ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಮ್ಮಲ್ಲಿ ದೇಹ ಆರೋಗ್ಯದಲ್ಲಿ ಕೆಲವು ಪ್ರಾಬ್ಲಮ್ಗಳು, ತೊಂದರೆಗಳು ಕಾಣ್ತವೆ, ಮನಸ್ಸಿನ ಆರೋಗ್ಯದಲ್ಲಿ ಕೆಲವು ತೊಂದರೆಗಳು ಕಾಣ್ತವೆ. ನಾನು ಈಗಾಗಲೇ ಹೇಳಿದ್ದೀನಿ ಕೆಲವು ವಿಡಿಯೋಸಲ್ಲಿ, ದೇಹಕ್ಕೂ ಮನಸ್ಸಿಗೂ ಅವಿನಾಭಾವ ಸಂಬಂಧವಿದೆ ಅಂತಂತ ಒಂದು ಬ್ಯೂಟಿಫುಲ್ ಮೆಡಿಟೇಷನ್ ಮಾಡಿಸಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿಸಿದ್ದೇನೆ. ಸೊ ಇದನ್ನು ಹೇಳೋಕ್ಕೆ ತುಂಬ ಇವಾಗ ಸುಲಭ ನಮಗೆ. ಸೊ ಈ ಚಕ್ರಗಳು ಅಲೈನ್ ಆಗಬೇಕಂದ್ರೆ ಅಲೈನ್ಮೆಂಟ್ ಏನು ಅಂತಂತ ಹೇಳಬೇಕಾಗುತ್ತೆ. ಅಲೈನ್ಮೆಂಟ್ ಅಂದರೆ ಏನು? ಒಂದು, ಈ ಚಕ್ರಗಳು ಸರಿಯಾಗಿ ಎಫಿಷಿಯೆಂಟಾಗಿ ವರ್ಕ್ ಮಾಡೋದಕ್ಕೆ ನಾನು ಟೇಬಲ್ ಫಾನ್ ಎಕ್ಸಾಂಪಲ್ ಕೊಟ್ಟೆ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ 4 ಚಕ್ರಗಳ ವಾಹನ ಅಂದರೆ ಯಾವುದಾದ್ರು ಕಾರ್ ತಗೊಳ್ಳೋಣ, 4 ವೀಲರ್. ಈ 4 ವೀಲರ್ನ ಹೊಡಿತಾಗಿರಬೇಕಾದ್ರೆ ಕೆಲವು ಸರಿ ಹಿಂಗೆ ಸೌಂಡ್, ಸ್ವಲ್ಪ ವೈಬ್ರೇಷನ್ಸ್ ಬರ್ತಾ ಇರುತ್ತೆ, ಅಲ್ಗಡ್ದಂಗೆ ಆಗ್ತಾ ಇರುತ್ತೆ. ಯಾಕೆ ಹೇಳಿ? ಯಾಕೆಂದರೆ ಆ 4 ಚಕ್ರಗಳನ್ನು ಸರಿಯಾಗಿ ಸಮತೋಲನದಲ್ಲಿ ಅಲೈನ್ ಮಾಡಿರೋದಿಲ್ಲ. ಆ 4 ಚಕ್ರಗಳು ಅಲೈನ್ ಮಾಡಿ ಇಲ್ದಾಗ ಆ ವೈಬ್ರೇಷನ್ಸು ನಮಗೆ ಬರೆದು ಮೇಲೆ ಕೆಳಗೆ ನಾವು ಜಂಪ್ ಆಗೋ ರೀತಿ ನಮಗೆ ಅನಿಸ್ತಾ ಇರುತ್ತೆ. ಅದು ಜರ್ನಿ ನಮಗೆ ಕಂಫರ್ಟಬಲ್ ಅನಿಸೋದಿಲ್ಲ. ಸೊ ಇದರ ಅನುಭವ ಹೇಗೆ ನನ್ನ 4 ವೀಲರ್ ಮತ್ತು ಟೇಬಲ್ ಫ್ಯಾನ್ ಎಕ್ಸಾಂಪಲ್ ಕೊಟ್ಟನಲ್ಲ, ಅದರ ಅನುಭವದಿಂದ ನಮಗೆ ದೇಹ ಆರೋಗ್ಯದಲ್ಲಿ, ಅದು ದೇಹದಲ್ಲಿ ಆಗುವಂಥ ಕೆಲವು ಫಿಸಿಕಲ್ ಪೇನ್ ಆಗ್ಬೋದು, ಮನಸ್ಸಿನಲ್ಲಿ ಆಗುವಂಥ ನೋವಾಗ್ಬೋದು, ಮತ್ತು ಸೂಕ್ಷ್ಮ ನಮ್ಮ ಸ್ಥೂಲ ದೇಹಕ್ಕೆ ಆಗುವಂಥ ಕೆಲವು ತೊಂದರೆಗಳು ಇರ್ಬೋದು. ಎಲ್ಲದೂ ಕೂಡ ಈ ಅಲೈನ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ವಿಷಯ ಆಗುತ್ತೆ. ಸೊ ಈ ದೇಹಾರೋಗ್ಯನ ಸರಿಯಾಗಿ ಇಟ್ಕೋಬೇಕಂದ್ರೆ ನಮ್ಮ ಚಕ್ರಗಳು ಎಫಿಷಿಯೆಂಟಾಗಿ ಕೆಲಸ ಮಾಡಬೇಕು. ಎಫಿಷಿಯೆಂಟಾಗಿ ಕೆಲಸ ಮಾಡಲಿಕ್ಕೆ ಈ EFT ಟೆಕ್ನಿಕ್ಕು ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಇದರ ಎಲ್ಲ 9 ಪಾಯಿಂಟ್ಗಳ ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ, ಇದರ ಇನ್ನೂ ಒಳ ಅರ್ಥ, ಬ್ಯೂಟಿಫುಲ್ ಸೈನ್ಸ್, ಇದರ ಒಳ ವಿಜ್ಞಾನ ಏನು ಅನ್ನೋದನ್ನು ಈ ಮೊದಲನೇ ವಿಡಿಯೋದಲ್ಲಿ ಇಷ್ಟಕ್ಕೆ ಸಾಕು. ಇನ್ನು ಮುಂದಿನ ವಿಡಿಯೋದಲ್ಲಿ ಈ EFT ಟೆಕ್ನಿಕ್ಕಿಂದ ತುಂಬಾ ಅನುಕೂಲಗಳಿದೆ. ನಾನೀಗಾಗಲೇ ಒಂದು NLP ಬಲ್ಲಿ ತುಂಬಾ ಹೇಳಿದ್ದೀನಿ. ಪರ್ಸ್ನಲ್ ಡೆವಲಪ್ಮೆಂಟ್, ಮೆಂಟಲ್ ವೆಲ್ನೆಸ್, ಪರ್ಸ್ನಲ್ ಗ್ರೋತ್, ಎನ್ಹ್ಯಾನ್ಸ್ ರಿಲೇಷನ್ಶಿಪ್ಸ್, increase confidence and public speaking, behavioral change and habit building, physical health and well-being, learning and skill development, overcoming phobias and traumas, overall life satisfaction and fulfillment. ಇದರ ಒಂದು 9 ಪಾರ್ಟ್ಸಲ್ಲಿ ಏನೆಲ್ಲ ಪಾಯಿಂಟ್ ಹೇಳಿದಾನಲ್ಲ, ಇದಕ್ಕಿಂತ ಮಿಗಿಲಾಗಿ ಹೆಚ್ಚಿನ ಉಪಯೋಗ ನಮಗೆ ಈ EFTಯಿಂದ ಆಗುತ್ತೆ. ಈ ಎಲ್ಲ ಈ ಪ್ರಾಬ್ಲಮ್ಗಳು ಬರೋದು ನಮ್ಮ ದೇಹ ಮನಸ್ಸಿಗೆ ಬಂದಾಗ, ಈಗ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರಿಗೆ ರೋಗಿ ಏನಂತ ಹೇಳಬೇಕು, ಇಲ್ಲ ಅಂದರೆ ಡಾಕ್ಟ್ರಿಗೆ ಆ ರೋಗಿಗೆ ಏನಂತ ಹೇಳದೆ ಹೋದರೆ ಅವನಿಗೆ ಕಂಡುಹಿಡಿಯೋದು ಕಷ್ಟ. ಏನಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಬೇಕು ಅಂತ, ಏನಾಗಿದೆ ಅಂತ ಕೇಳ್ತಾರೆ. ಕೇಳಿದಾಗ ಅವ್ನಿಗೆ ಹೇಳಲಿಕ್ಕೆ ಬರದೇ ಹೋದರೆ ಅದು ಯಾವ ಡಾಕ್ಟ್ರಿಗೆ ಹೋದ್ರೆ ಕಷ್ಟ ಆಗುತ್ತೆ ತಾನೆ. ಆದರೆ ಈ EFT ಟೆಕ್ನಿಕ್ಕಿಂದ ನಮ್ಮ ಮುಂದ್ಗಡೆ ಬರುವಂಥ ಯಾರೋ ಒಬ್ಬ ಮನುಷ್ಯನ, ಅವನಿಗೆ ದೇಹ ಆರೋಗ್ಯದಲ್ಲಾಗಲಿ ಮನಸ್ಸಿನ ಆರೋಗ್ಯದಲ್ಲಿ ಏನೇ ತೊಂದರೆ ಇದ್ರೂ ಕೂಡ, ಅವನು ಹೇಳಲಿಕ್ಕೆ ಬಯಸದೆ ಇದ್ರೂ ಕೂಡ, ನಾವು ಒಬ್ಬ EFT ಕೋಚ್ ಆಗಿ, EFT ಸೂಪರ್ ಕೋಚ್ ಆಗಿ ಕೆಲವು ಟೆಕ್ನಿಕ್ಸ್ಗಳಿಂದ ಅವನ ತೊಂದರೆಗಳನ್ನು ನಿವಾರಣೆ ಮಾಡಬಹುದಾದ ಒಂದು ಬ್ಯೂಟಿಫುಲ್ ಸೈನ್ಸ್ ಇದು. ಆತ್ಮೀಯರೇ, ಅದಕ್ಕೋಸ್ಕರ ಹೇಳಿದ್ದು, ಈ ನಮ್ಮ ಆಧ್ಯಾತ್ಮಿಕ ವಿಜ್ಞಾನ ಅನ್ನೋದು ಈ ಮೆಡಿಕಲ್ ಸೈನ್ಸ್ ಆಗಲಿ, ಆಯುರ್ವೇದಿಕ್ ಸೈನ್ಸ್ ಆಗಲಿ, ಸೈಕಲಾಜಿಕಲ್ ಸೈನ್ಸ್ಗಿಂತ ಒಂದು ಹೆಚ್ಚಿಗೆ ಇದ್ದಂಥ ಒಂದು ಬ್ಯೂಟಿಫುಲ್ ಸೈನ್ಸ್. ಈ ವಿಜ್ಞಾನನ ನಾವು ಓಪನ್ ಮೈಂಡಿಂದ ತಿಳ್ಕೊಂಡು 4 ಜನಕ್ಕೆ ಹಂಚಿದರೆ ಮಾತ್ರ ಇದನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತ ನಾನು ಈಗಾಗಲೇ ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಇಷ್ಟು ಈ ವಿಷಯಗಳೊಂದಿಗೆ
ಇನ್ನು ಮುಂದಿನ ಸಂಚಿಕೆಗಳಲ್ಲಿ EFTಯ ಇಂಟರ್ನಲ್ ಸೈನ್ಸ್ ಏನು, ಹೇಗೆ ಇದು ಬೇರೆ ವಿಧಾನಗಳಾದ NLP, ಹಿಪ್ನಾಟಿಕ್ ಹೀಲಿಂಗ್, ರಿವೈರಿಂಗ್ ಆಫ್ ದ ಬ್ರೈನ್, ಯಾವುದೇ ಸೌಂಡ್ ಹೀಲಿಂಗ್, ಎಲ್ಲದಕ್ಕಿಂತ ಹೆಚ್ಚಿನ ಪರಿಣಾಮವನ್ನು EFTಯಿಂದ ನಾವು ಭಾಳ ಬೇಗ ಇದು ಉಪಯೋಗ ಪಡಿಬೋದು ಅಂತ ಒಂದು ಬ್ಯೂಟಿಫುಲ್ ಸೈನ್ಸನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳೋಣ ಅಂತ ಹೇಳ್ತಾ, ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಹಾಗೂ ಗೌರವಗಳು. ಥ್ಯಾಂಕ್ ಯು ಸೊ ಮಚ್.